PCOD ಅಥವಾ PCOS ಎರಡು ಒಂದೇನೆ. ದೆರ್ ಇಸ್ ನೋ ಡಿಫ್ರೆನ್ಸ್. PCOD ಬೇರೆ ಅಥವಾ PCOS ಬೇರೆ ಅಂತ. ಕೆಲವೊಂದು ಪೇಷಂಟ್ ಬರ್ತಾರೆ, ಮೇಡಮ್ ನಂಗೆ PCOS ಇಲ್ಲ, PCOD ಇದೆ ಅಂತ ಹೇಳ್ತಾರೆ. ಎರಡೂ ಪ್ರಾಬ್ಲಮಿಗೆ ಒಂದೇ ಹೆಸರು PCOS. ಈಗ ಟರ್ಮಿನಾಲಜಿ ಚೇಂಜ್ ಆಗಿದೆ, ಅದನ್ನ PCOS. ಮುಂಚೆ PCOD ಅಂತ ಕರಿತಿದ್ವಿ ಅದನ್ನ. ಈಗ ಬ್ಯಾಂಗ್ಳೂರು ಅಂತ ಹೇಳ್ದಂಗೆ ಇಟ್ ಇಸ್ ದ ಸೇಮ್ ಪ್ಲೇಸ್, ಇಸ್ ದ ಸೇಮ್. ಆ್ಯಂಡ್ ಆಲ್ಸೋ PCOS ನೀವು ಹೇಳ್ದಂಗೆ ಇಟ್ ಈಸ್ ಆಲ್ಸೋ ಲಿಂಕ್ ಟು ವೆಯ್ಟ್ ಗೇನ್ ಸಮಸ್ಯೆಗೆ ಕಾರಣ ಆಗಿದೆ, ಬಂಜೆತನಕ್ಕೆ ಪ್ರಾಬ್ಲಮಿಗೆ ಕಾರಣ ಆಗಿದೆ, ಅಥವಾ ಫ್ಯೂಚರಿಗೆ ಅವ್ರಿಗೆ ಬೇರೆ ಹೆಲ್ತ್ ರಿಸ್ಕ್ ಕೂಡ ಹೆಚ್ಚಿಗೆ ಆಗ್ತಾ ಬರ್ತಿದೆ. ಸೊ ಈಗಿನ ಟ್ರೆಂಡ್ ನಾವು ನೋಡೋದು, ಒಂದು 10 ಹೆಣ್ಮಕ್ಳಲ್ಲಿ ಇಬ್ಬರು ಅಥವಾ ಒಬ್ಬರಿಗೆ ರ್ಯಾಂಡಮ್ ಆಗಿ ಪಿಕ್ ಮಾಡಿದ್ರೇನೋ ಅವ್ರಿಗೆ PCOD ಅಥವಾ PCOS ಪ್ರಾಬ್ಲಮ್ ಇರೋದು ನಿಜ. PCOS ಅನ್ನೋ ಪ್ರಾಬ್ಲಮ್ಮು ಕಂಟ್ರೋಲ್ ಬರೋದು ಪೇಷಂಟ್ ಕೈಯಲ್ಲಿದೆ. ನಾವು ಒಂದು ಮಂತ್ರ ಥರ ಹೇಳ್ತೀವಿ PCOS ಇರೋರಿಗೆ, ಡಯಟ್ ಎಕ್ಸಸೈಸ್ ಡಯಟ್. ಯಾರ ಕೇಳಿ, ನಮಗೆ ಡಾಕ್ಟ್ರ್ ಹೇಳಿದರೆ ಡಯಟ್ ಎಕ್ಸಸೈಸ್, ಅದೆಷ್ಟು ಮಟ್ಟಿಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಇದಂತೂ ಎಲ್ಲ ಡಾಕ್ಟ್ರು ಹೇಳೋ ಅಂಥದ್ದು ಡಯಟ್ ಎಕ್ಸಸೈಸ್ ಅಂತಾನೆ. ಮುಂಚೆ ಆಗಿದ್ರೆ ಈಗ ಪ್ರತಿಯೊಂದಕ್ಕೂ ನಾವು ನಡೀತಿದ್ದು ಜಾಸ್ತಿ ಇತ್ತು. ಏನೇ ಆಗಿರಲಿ, ನಾವೊಂದು ಬಸ್ ಹಿಡ್ಕೊಂಡು ಹೋಗಬೇಕಿತ್ತು, ಆಟೋಗೆ ನಡ್ಕೊಂಡು ಹೋಗಬೇಕಿತ್ತು, ವಾರಕ್ಕೊಂದ್ಸತಿ ತಿನ್ನೋ ಪ್ರೋಗ್ರಾಮ್ ಇತ್ತು, ಜಂಕ್ ಫುಡ್ಡು ಕಮ್ಮಿ ಇರ್ತಿತ್ತು, ಹೆಲ್ದಿ ಫುಡ್ ಮನೆ ಊಟ ಜಾಸ್ತಿ ಆಗ್ತಿತ್ತು. ಈಗ ನೋಡಿದಾಗ ನಾವು ಓಡಾಡೋದು ಬಹಳ ಕಮ್ಮಿ. ಒಂದು ಅಂಗಡಿಗೆ ಹೋಗ್ಬೇಕು ಅಂದರೆ ಮುಂಚೆ ನಡ್ಕೊಂಡು ಹೋಗೋರು ಈಗ 2 ವೀಲರ್ ತೊಗೊಂಡು ಹೋಗ್ತೀವಿ, ಪಕ್ಕದಲ್ಲೇ ಅಂಗಡಿ ಇರಬಹುದು, ಓಕೆನಾ. ಆ್ಯಂಡ್ ದೆನ್ ಒಂದು ಆಟೋ ಬೇಕು ಅಂದರೆ ಆಟೋ ಸ್ಟ್ಯಾಂಡ್ ತನಕನೂ ನಡ್ಕೊಂಡು ಹೋಗೋಂಗಿಲ್ಲ, ಮನೆ ಮುಂದೆನೇ ಆಟೋ ಬರುತ್ತೆ. ಒಂದು ಊಟ ತಿನ್ನಬೇಕು ಹೊರಗಡೆ ಅಂತಂದಾಗ, ಅಂದರೆ ಯೂಶಲಿ ಸಂಡೇಸ್ ವುಡ್ ಬಿ ಒನ್ ಸಂಡೇ ವೇರ್ ವಿ ಯೂಸ್ ಟು ಈಟ್ ಔಟ್ಸೈಡ್, ವೇರ್ ಆರ್ ಪೇರೆಂಟ್ಸ್ ನಮ್ಮನ್ನು ಕರ್ಕೊಂಡು ಹೋಗಿ ಹೊರಗಡೆ ತಿನ್ನೋದು. ಈಗ ಹೆಂಗಿದೆ ಅಂತಂದರೆ, ನಿಮಗೆ ಈಗ ಕ್ರೇವಿಂಗ್ ಆಯಿತಾ, ಚಾಕ್ಲೇಟ್ ತಿನ್ನಬೇಕಾ, ಐಸ್ ಕ್ರೀಮ್ ತಿನ್ನಬೇಕಾ, ಪಿಜ್ಜಾ ತಿನ್ನಬೇಕಾ, ಬರ್ಗರ್, 10 minutes 15 minutes it will be in front of your table. ಎಲ್ಲಾನು ಚಿಟ್ಕೆ ಹೊಡೆಯೋಷ್ಟರಲ್ಲಿ ಸಿಕ್ಬಿಡುತ್ತೆ ನಮಗೆ. there is no wait time. So previously ಆ wait time ಇರ್ತಿತ್ತು, ಕೆಲಸಗಳು ಕರೆಕ್ಟಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿರ್ತಿತ್ತು, ನಮಗೆ ಗೊತ್ತಿಂದೇನೋ ಗೊತ್ತಿಲ್ವೇನೋ ನಾವು ಫಿಸಿಕಲ್ ಆಗಿ ಆ್ಯಕ್ಟಿವ್ ಇರ್ತಿದ್ವಿ. ಈಗ ಮನೆ ಒರೆಸೋದ್ರಿಂದ ತಗೊಳ್ಳಿ, ಈಗ ರೀಸೆಂಟಾಗಿ ಫ್ರಮ್ ಲಾಸ್ಟ್ 15-20 years ನಮಗೆ ಮಾಪ್ ಸ್ಟಿಕ್ ಬಂದಿದೆ. ಅದಕ್ಕಿಂತ ಮುಂಚೆ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಎಲ್ಲ ಮನೆ ಒರೆಸ್ತಿದ್ವಿ ನಾವು. ಒಂದು ಪಾತ್ರೆ ತೊಳೆಯೋದು ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು, ಪಾತ್ರೆ ಎಳೆಯೋದು, ಕೂತ್ಕೊಳ್ಳೋದು. ಈಗ ಎವ್ರಿಥಿಂಗ್ ಇಸ್ ಸ್ಟ್ಯಾಂಡಿಂಗ್. ಈಗ ಫ್ರಮ್ ಕುಕ್ಕಿಂಗ್ ಟಿಲ್ ವಾಷಿಂಗ್ ಅಥವಾ ವಾಷಿಂಗ್ ಕ್ಲೋತ್ಸ್ ಅನ್ನೋದು ಹಾರ್ಡ್ಲಿ ನೋಡ್ತೀವಿ ನಾವೀಗ, ಮೆಷಿನ್ ಯೂಸೇಜ್ ಇರೋದ್ರಿಂದ. ಸೊ ದ ಟೋಟಲ್ ಲೈಫ್ ಸ್ಟೈಲ್ ಹ್ಯಾಸ್ ಟೋಟಲಿ ಚೇಂಜ್ಡ್. ಸೊ ಈ PCOSಗೆ ಕಾರಣ ಬಂದು ಇಟ್ ಈಸ್ ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. ಅಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ವೆನ್ ದ ಗರ್ಲ್ ವಾಸ್ ಇನ್ಸೈಡ್ ದ ಮದರ್ಸ್ ವೂಂಬ್. ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಆಗತ್ತೆ. ಎಸ್. ಸೊ ನಾವು ಯೂಶಲಿ PCOS ಇರೋ ಹೆಣ್ಮಕ್ಳಲ್ಲಿ ನಾವು ಇನ್ನು ಹಿಂದಕ್ಕೆ ಹೋದಾಗ ಅವ್ರು ಯೂಶಲಿ ಅಂಡರ್ ವೆಯ್ಟ್ ಬೇಬಿ ಇರ್ತಾರೆ ಅಥವಾ ಓವರ್ ವೆಯ್ಟ್ ಬೇಬಿ ಆಗಿರ್ತಾರೆ. ಸೊ ಅಲ್ಲಿಂತಾನೆ ಅವ್ರಿಗೆ ಬಾಡಿಯಲ್ಲಿ ಹಾರ್ಮೋನಲ್ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಅಲ್ಲೇ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ ಅವರಿಗೆ, ರೈಟ್. ಆ್ಯಂಡ್ ಯಾವಾಗ ಅವರು ಅಡಲ್ಟ್ಹುಡ್ಡಿಗೆ ಬರ್ತಾರೆ ಅಥವಾ ಟೀನೇಜಿಗೆ ಬರ್ತಾರೆ, ದ ಲೈಫ್ ಸ್ಟೈಲ್ ಹ್ಯಾಸ್ ಟೋಟಲಿ ಚೇಂಜ್ಡ್. ಹೆಣ್ಮಗು ಯಾವಾಗ ಮೈ ನರಿತದೆ, ಪ್ಯೂಬರ್ಟಿಗೆ ರೀಚ್ ಆಗ್ತದೆ, ನಾವಿದ್ದಾಗ ಅಟ್ಲೀಸ್ಟ್ ಐ ಯೂಸ್ ಟು ಬಿ ವೆರಿ ಗುಡ್ ಇನ್ ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವಿಟಿ ಇರ್ತಿತ್ತು. ಎಸ್, ನಾನು ಓದ್ಬೇಕಾರೆ MBBS ಓದ್ಬೇಕಾರೆ ಕಷ್ಟಪಟ್ಟು ಸೀಟ್ ತೊಗೊಂಡು ಎಲ್ಲ ಓದಿರ್ತೀವಿ. ಬಟ್ ನನ್ನ ಪೇರೆಂಟ್ಸ್ ಹೆಂಗೆ ಅಂತಂದರೆ, ದಟ್ ಜನ್ರೇಷನ್ ವಾಸ್ ಲೈಕ್ ಫೋಕಸ್ ಆನ್ ಎವ್ರಿಥಿಂಗ್. ಹೌದು, ಎಲ್ಲದ್ರ ಬಗ್ಗೆ ಕೂಡ ನಾವು ಫೋಕಸ್ ಮಾಡಬೇಕು. ಯು ಹ್ಯಾವ್ ಟು ಗೋ ಆ್ಯಂಡ್ ಪ್ಲೇ. ನಿನ್ನ ಮನೇಲಿ ಕೂತ್ಕೊಳ್ಳೋಂಗಿಲ್ಲ 5 ಗಂಟೆಗೆ, TV ಎಲ್ಲ ಆನ್ ಮಾಡೋಂಗಿಲ್ಲ, ಹೊರಗಡೆ ಹೋಗಿ ಆಟ ಆಡಬೇಕು. ನೀವು 6 ಗಂಟೆ ಮೇಲೆ ಬಂದು ಕೈ ತೊಳ್ಕೊಂಡು ಮುಖ ತೊಳ್ಕೊಂಡು ಕೂತ್ಕೊಂಡು ಓದಬೇಕು. ಈಗ ಹೊರಗಡೆ ಆಟ ಆಡೋ ಮಕ್ಕಳು ನಾನು ಬಹಳ ಕಮ್ಮಿ ನೋಡ್ತೀನಿ ಟೀನೇಜ್ ಗ್ರೂಪಲ್ಲಿ. ಯೂಶಲಿ ಒಂದು 5-6 ವರ್ಷ 7 ವರ್ಷದ ತನಕ ರೋಡಲ್ಲಿ ಆಟ ಆಡ್ತಾರೆ. ಅದಾದ ನಂತರ ಇಟ್ ಈಸ್ ಓನ್ಲಿ ಮೊಬೈಲ್ ಆ್ಯಂಡ್ ದಿಸ್ ಥಿಂಗ್. ಇಂಡೋರ್ ಗೇಮ್ಸ್ಗಳೇ ಜಾಸ್ತಿ ಆಗಿದೆ. ಇಂಡೋರ್ ಅನ್ನೋದಕ್ಕಿಂತ ಸ್ಕ್ರೀನ್ ಅಡಿಕ್ಷನ್ ಇಸ್ ಅ ವೆರಿ ಬಿಗ್ ಥಿಂಗ್ ನೌ ಇನ್ ಟೀನೇಜರ್ಸ್ ಅಲ್ಲಿ. ದಟ್ ಈಸ್ ದ ಪ್ರೈಮ್ ವೇರ್ ಥಿಂಗ್ಸ್ ಡಿಸೈಡ್. ಆ ಟೈಮಲ್ಲಿ ಏನಾಗ್ತದೆ, ಆ್ಯಂಡ್ ಆಲ್ಸೋ ಪೇರೆಂಟ್ಸ್ ಆರ್ ಎನ್ಕರೇಜಿಂಗ್ ಬರೀ ಓದು. ಐ ಹ್ಯಾವ್ ಎಷ್ಟು ನನ್ನ ಪೇರೆಂಟ್ಸಿಗೆ ಹೇಳ್ತೀನಿ, ಇಲ್ಲ ಓದೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಫಿಸಿಕಲ್ ಆ್ಯಕ್ಟಿವ್. ಅಂದರೆ ಒಂದು ಚೈಲ್ಡ್ ಡೆವಲಪ್ ಆಗಬೇಕು ಅಂತಂದರೆ ಓವರ್ ಆಲ್ ಡೆವಲಪ್ಮೆಂಟ್ ಇಸ್ ಇಂಪಾರ್ಟೆಂಟ್. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ದ ಬುಕ್ಸ್. ಹೌದು, ಓವರ್ ಆಲ್ ದ ಚೈಲ್ಡ್ ಹ್ಯಾಸ್ ಟು ಬಿ ಡೆವಲಪ್ಡ್. ಸ್ಪೋರ್ಟ್ಸ್ ಆಗಿರಲಿ, ಹೊರಗಡೆ ಲೋಕ ನೋಡೋದಾಗಿರಲಿ, ಎಲ್ಲ ಕಡೆ ಡೆವಲಪ್ಮೆಂಟ್ ಇರಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಈ ರ್ಯಾಟ್ ರೇಸಲ್ಲಿ ಪೇರೆಂಟ್ಸ್ ಕೂಡ ಭಾಗಿಯಾಗಿ PCOS ಕೇಸಸ್ಸು ಜಾಸ್ತಿ ಆಗ್ತಾ ಕಾಣಿಸ್ತಿದ್ದಾವೆ. ಓಕೆ.